कम है वही तुम्हारे हिसाब से कम है, लेकिन स्पीड के हिसाब से 75 ये क्या है किलोमीटर। ये कैमरा है वो चालू है रे बाबा बंद करो ಸೊ ಪೊಲೀಸ್ ಹಿಡಿಯೋಕೆ ನಮ್ಗೆ ಮೇನ್ ರೀಸನ್ ಏನಂದ್ರೆ ಸ್ಪೀಡ್. ಅಲ್ಲೇ ಏನಕ್ಕೈತಿ ಎಲ್ಲ ಕಡೆ ಅವರು ಕ್ಯಾಮ್ರಾಸ್ ಹಿಡ್ಕೊಂಡು ನಿಂತಿರ್ತಾರೆ, ಅವ್ರು ಕಾನ್ಸ್ಟೆಂಟ್ಲಿ ನೋಡ್ತಿರ್ತಾರೆ ಯಾರ್ಯಾರ್ದು ಎಷ್ಟೇ ಸ್ಪೀಡ್ ಐತೆ ಅಂತ. ಅವ್ರಿಗೆ ಸ್ವಲ್ಪ ದೂರಿಂದ ನಿಮ್ಮದು ಸ್ಪೀಡ್ 60+ ಅಥವಾ 70+ ಐತೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ನಿಮ್ಮ ಗಾಡಿ ಹಿಡಿದು ನಿಂದಿರ್ತಾರೆ ಅವ್ರು. ನಮಗೆ ಟೋಟಲಿ 7,000 10,000 ಫೈನ್ ಹಾಕಿದ್ರು ಅವ್ರು. ಬಟ್ ನಮ್ಮ ಪಾಕೆಟ್ನಾಗ ಇರೋದೇ 2,000 ರೂಪಾಯಿ ಇತ್ತು, 3 ಮಂದಿ ನಡಕ್ಕೆ 10,000 ಫೈನ್ ಒಬ್ಬೊಬ್ರಿಗೆ ಹಾಕಿದ್ರು. ಸೊ ಆ್ಯಸ್ ಯೂಶ್ವಲ್ ನಾವು ಕೊಡಲಿಲ್ಲ, ಏನೇನೋ ಸುಳ್ಳು ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ವಿ. ಬಟ್ ನೀವು ಆ ತಪ್ಪು ಮಾಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ಲೋ ಹೊಡೀರಿ. ಬೋರ್ಡ್ಸ್ ಹಾಕ್ಯಾರಲ್ಲೇ, ಸೊ ನೋಡ್ಕೊಂಡು ಹೊಡೀರಿ ಇಷ್ಟ. ಅದ್ರ ಪೊಲೀಸ್ ಹಿಡಿದಿದ್ರು. ಆಮೇಲೆ ನಮ್ಮ ಕ್ಯಾಮ್ರಾ ಆನ್ ಇತ್ತು, ಅದನ್ನು ನೋಡಿ ಗುರ್ತು ಹಿಡಿದ್ರು, ಯಾಕಂದ್ರೆ ಲೈಟ್ ಬ್ಲಿಂಕ್ ಆಗತ್ತಿತ್ತು. ಇಲ್ಲ ಅಂತಂದ್ರೆ ಆ ವಿಡಿಯೋ ರೆಕಾರ್ಡ್ ಆಗ್ತಿದ್ದಿಲ್ಲ. ಆ್ಯಕ್ಚುಲಿ ಇನ್ನಷ್ಟು ಮಾತು ಭಾಳ ಅದಾವೆ ಹೇಳಬೇಕು, ಬಟ್ ಕ್ಯಾಮ್ರಾನಾಗ ಹೇಳೋಕ್ಕಾಗಂಗಿಲ್ಲ. ಸೊ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಮೀ. ಮುಂದೆ ನೋಡ್ರಿ. ಇಲ್ಲಿ ಪಣಜಿ 36 ಕಿಲೋಮೀಟ್ರ್ ಐತಿ. ಉಸ್ಗಾವ್ ಅಂತ ಮಾಪುಸ ಈಗ ಬನ್ನಿ ಮ್ಯಾಪ್ ನೋಡಾವತ್ತ ನಾವು. ಭಾಳ ಲಪಡ ಆಗ್ಯಾವ ಆಗಲಿಂದ, ಅವೆಲ್ಲ ಕವರ್ ಆಗಲಿಲ್ಲ ಕ್ಯಾಮ್ರಾನಾಗ. ಯಾಕಂತಂದ್ರೆ ಮತ್ತೆ ಮಾತಾಡ್ತೀನಿ ನಾವು ಹೊಂಟಾರಿ. ನೋಡ್ಬೋದು ಇವೆಲ್ಲ ನದಿ ದೊಡ್ಡದೈತಿದೆ. ಯಾವ ನದಿ ಗೊತ್ತಿಲ್ಲ, ಫ್ಯಾಕ್ಟ್ರಿ ಐತಿದೆ ಬಾಜುನ. ಆಗಲೇ ನಾವು ಸ್ಟ್ರೀಮ್ಲಿಂದ ಏನು ಬರೋದಿದ್ದಲ್ಲ ಅದೇ ನದಿ ಇದೆ. ನೋಡ್ಬೋದು ನೀವು, ಭಾರಿ ದೊಡ್ಡದೈತಿ, ಭಾರಿ ದೊಡ್ಡದೈತಿ ನದಿ. ನೋಡ್ಬೋದು ನೀವು. ಈಗ ಅಲ್ಲೇ ಸಮುದ್ರಕ್ಕೆ ಹೋಗ್ತೀವಿ, ನೋಡ್ಬೋದು ನೀವು ನದಿ ಇವೆಲ್ಲ ಅಲ್ಲೇ ಕೂಡ್ತಾವೆ ನೋಡ್ರಿ. ನದಿ ಹೆಂಗೆ ಝೂಮ್ ಆಗತ್ತಿದೆ. ಎಲ್ಲ ಹೇಳೋದು ಗೆಸ್ ಮಾಡಿರಿ ನೀವು. ಸುಸ್ತಾಗೈತಿ, ಬಂದಿದ್ದು ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಸುಸ್ತು ಭಾಳ ಐತಿ. ಬಂದೆ ಇವರಿಗೂ ಇವಾಗ ಅದ ಮಾಡಿ. ಬಟ್ ನಾವು ಇಲ್ಲಿರೋದು ಬೀಚ್ನಾಗ, ಕೋಲ್ವಾ ಬೀಚ್ ಒಳಗೆ. ಬರ್ರಿ ಬೀಚ್ ಎಂಜಾಯ್ ಮಾಡ್ತೀವಿ. ಆಮೇಲೆ ಏನೇನು ಹೇಳ್ತೇನೆ ನೋಡ್ಬೋದು ನೀವು. ಇದು ನದಿ ಅಲ್ಲಿಂದ ಬರತೈತಿ, ಅಲ್ಲಿಂದ ಬಂದು ಇಲ್ಲಿ ಕೂಡಾತೈತಿ ಸಮುದ್ರಕ್ಕೆ. ಫಸ್ಟ್ ಟೈಮ್ ನಾನು ನೋಡಿದ್ದೆ ನದಿ ಸಮುದ್ರಕ್ಕೆ ಕೂಡೋದು, ಕೇಳೇನಿ ಬಟ್ ಕೂಡೋದನ್ನು ಫಸ್ಟ್ ಟೈಮ್ ನೋಡಾತೀನಿ. ನೋಡ್ರಿ ಇಲ್ಲೇ ಇತ್ತಾಗಿಂದನೂ ನೀರು ಬರತೈತಿ, ಇತ್ತಾಗಿಂದನೂ ಸಮುದ್ರದ ನೀರು ಬರತೈತಿ. ಕೋಲ್ವಾ ಬೀಚ್ ಇದು. ಡ್ರೋನ್ ಹಾರ್ಸಕ್ಕೆ ಕೊಡ್ತಾರಲ್ಲ ಗೊತ್ತಿಲ್ಲ, ಬಟ್ ನೋಡೋಣ, ಕೇಳಿ ನೋಡೋಣ. ಭಾಳಷ್ಟು ಪ್ರತಿ ಆಗ್ಯಾವ. ಏನೇನಂತ ಎಲ್ಲ ವಿಡಿಯೋನ ಹೇಳ್ತೀನಿ. ಸದ್ಯಕ್ಕೆ ಕಂಟೆಂಟ್ ಆಯ್ತು, ಅದಕ್ಕೆ ಹೋಗೋಣಂತ. ಮತ್ತು ನೆಕ್ಸ್ಟ್ ಸಂಡೇ ಬರ್ತೀವಿ, ನೆಕ್ಸ್ಟ್ ಹಾಲಿಡೇ ಬರ್ತೀವಿ. ಬೇರೆ ವ್ಲಾಗ್, ಬೇರೆ ಬೀಚಿಗೆ ಬೇರೆ ವಿಡಿಯೋ ಮಾಡ್ಕೊತ ಸ್ಟೇ ಟ್ಯೂನ್. ನೋಡ್ಬೋದು ನೀವು, ಸೀನ್ ಚೊಕ್ಕ ಐತಿ, ಭಾರಿ ಮಸ್ತ್ ಎನ್ವಿರಾನ್ಮೆಂಟ್ ಐತಿ. ಬಟ್ ನಿಮಗೇನೋ ತೋರಿಸ್ತೇನೆ ನಾನು, ಮಂಗೆ ಅಲ್ಲ ಹೇಳತ್ತೀನಿ ಕೇಳ್ರಿ. ನಾನು ರಿಯಲ್ ಲೈಫ್ನಾಗ ಹೆವನ್ ಹೆಂಗೆ ನೋಡಿಲ್ಲ, ಬಟ್ ಅಕಸ್ಮಾತ್ ಹೆವನ್ ಇರೋದಿತ್ತಂತಂದ್ರೆ ಕರೆ ಹೇಳ್ಬೇಕಂದ್ರೆ ಕ್ಯಾಮ್ರಾನಾಗ ಏನೂ ಕ್ಯಾಪ್ಚರ್ ಆಗೋದಿಲ್ಲ. ರಿಯಾಲಿಟಿನಾಗ ನಾ ಏನು ನೋಡತ್ತೀನಲ್ಲ, ನಂಗೆ ನಂಬಕ್ಕಾಗತ್ತಿಲ್ಲ ನಾ ಏನು ನೋಡತ್ತೀನಿ ಅಂತ. ಅಷ್ಟು ಬ್ಯೂಟಿಫುಲ್ ಕಾಣತೈತಿ. ಫೋನ್ ಹಿಡ್ದೇನು ಬೇರೆ, ಬಟ್ ನನ್ನ ಕಣ್ಣೆಲ್ಲ ಅಲ್ಲೇ ಅದಾವ. ಲಿಟ್ರಲ್ ಹೇಳ್ತೀನಿ, ಇದರಷ್ಟು ಬೆಸ್ಟ್ ಸೀನ್ ಇದನ್ನ ಮಟ್ಟ ಯಾವುದೂ ನೋಡಿಲ್ಲ.
ಗಾಡಿಯಲ್ಲಿ ಹಚ್ಚೀನಿ, ಫುಲ್ ಸುಸ್ತಾಗೈತಿ. ಬ್ಯಾಗ್ ಇಲ್ಲಿ ಇರ್ತೀನಿ, ಹೆಲ್ಮೆಟ್ ಇಲ್ಲಿ ಇರ್ತೀನಿ. ಅಬ್ದುಲ್ ಅಲ್ಲಿ ಹಿಂದಿರೋ ಹೋಟೆಲ್ನಾಗ ಏನು ಐತೆ ಅಂತ ಕೇಳಕ್ಕೆ ಹೋಗೋಣ. ನೋಡ್ಬೇಕು. ಈ ಗ್ಯಾಸ್ ತಂದೈತಿ, ತೆಗೆದು ಏನಾರ ಮಾಡ್ಕೊಂಡು ತಿನ್ಬೇಕು. ಈಗ ಮ್ಯಾಗಿ ಐತಿ, ತಿನ್ಬೇಕೀಗ. ಅದು ಮತ್ತೊಂದು ಹೊಸ ಲಪಡ ಆತ, ಕಟ್ ಮಾಡಿ ಇಟ್ಟೇವಿ. ಅದೇ ಐತಿ, ಎಲ್ಲ ರೆಡಿ ಐತಿ. ಇದು ಶಾರ್ಟ್ ಎಲ್ಲ ರೆಡಿ ಐತಿ, ಬಟ್ ಇದು ಬೆಂಕಿ ಹತ್ತೋದು. ಪೂರ ಮಳೆ ಗಾಡಿ ಹೊಡೆದೀವಿ, ತೋದ್ಬಿಟ್ಟೈತಿ, ನೀರೊಳಗೆ ಹೋಗೈತಿ. ಏನಾಗೈತಿ ಗೊತ್ತಿಲ್ಲ, ಒಟ್ಟು ಚಾಲೂ ಆಗತ್ತಿಲ್ಲ. ಸೊ ಈಗ ಮತ್ತೀಗ ಅಲ್ಲೇ ಹೋಟೆಲ್ ಹತ್ರ ಹೋಗ್ಯಾನ, ಕಡ್ಡಿ ಬಿಡ್ಗಿ ಕೇಳ್ಕೊಂಬರಕ್ಕೆ. ಯಾವಾಗ ಬನ್ನಿ ಮುಟ್ತೀವೋ ಯಾರಿಗೂ 6 ಆಗಕ್ಕೆ ಆಲ್ರೆಡಿ. ಬಸ್ ಸ್ಟಾಪ್ನಾಗ ಕುಂತೀನಿ, ನೋಡ್ಬೋದು ನೀವು. ಇಲ್ಲಿ ನೀವು ಇನ್ನು ಎಷ್ಟು ತನಕ ಕುಂದಿರ್ತಿತ್ತು ಯಾರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಗ್ಯಾಸ್ ಹತ್ತೈತಿ. ಮ್ಯಾಚ್ ಬಾಕ್ಸ್ ತಂದ ಇವ. ಆಮೇಲೆ ವೆಜಿಟೇಬಲ್ಸ್ ಕಟ್ಟಾಗಂತವು. ಉಪ್ಪಿನ ತೊಗೊಂಬಂದಿದ್ದೆ ಇದನ್ನು ಲಾಸ್ಟ್ ಹೋಟೆಲ್ನಾಗಿಂದ ಇಸ್ಕೊಂಡು. ಸೊ ನೋಡೋದೀಗ ಏನೇನು ಆಕೈತಿ. ಬರೀ ಅಡುಗೆ ಮಾಡಿದ್ಮೇಲೆ ಮತ್ತೆ ಸಿಗ್ತೇನೆ. ನೆಟ್ವರ್ಕ್ ಈಗ ಬಂದೈತಿ, ನೋಡ್ಬೋದ. ಮಾತಾಡೋದನ ಇವ ಫಾಲ್ತು ಆಗಲಿಂದ ಫೋನ್ಯಾಗ ಅದನ. ರೆಡಿ ಆಗೈತಿ ನಮ್ಮ ಡಿಶ್, ತಿನ್ಬೇಕೀಗ. ಫುಲ್ ಹೊಟ್ಟೆ ಹಸೈತಿ. ಹೆಚ್ಚು ಬಂದು ಇಷ್ಟು ಪೆಟ್ರೋಲ್ ಖಾಲಿ ಆಗಿತ್ತು, ಗಾಡಿ ಜಗ್ಗ ಆಗಿತ್ತು. ಅದಕ್ಕೆ ರಿಸ್ಕ್ ಬೇಡ ಎಲ್ಲೆಲ್ಲೋ ಹುಡುಕಾಡಿದ್ವಿ. ಲಾಸ್ಟಿಗೆ ಇಲ್ಲೊಂದು ಪೆಟ್ರೋಲ್ ಪಂಪ್ ಸಿಕ್ತು, ಹಾಕ್ಸಿದ್ವಿ ಪೆಟ್ರೋಲು. ಇನ್ನು ಧಾರವಾಡ 30 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಬಾಪ್ರೆ ಇವತ್ತೇನು ಭಾರಿ ಲಕ್ಕಿ ಆಗ್ಯಾನ. ಇದು ಟಿಂಟ್ ಇರೋದು ಕಾಣುವಲ್ದು ರೋಡ್ ಮೇಲೆ. ತೆಗೆದು ಹೊಡಿಬೇಕು ಗಾಡಿ, ತೆಗೆದು ಹೊಡೆಯತ್ರ ಹುಳ ಬರತ್ತವ. ಗಾಡಿ ಪೆಟ್ರೋಲ್ ಇಲ್ಲ. ಅವ್ರು ನೋಡಿ ಸ್ಪೀಡ್ 70-80 ಮೇಂಟೈನ್ ಮಾಡಾಕ್ತಾರೆ. ಈಗ ಎಲ್ಲ ಮಾತಾಡಿದ್ವಿ. ಭಾರಿ ಡಿಫಿಕಲ್ಟ್ ಸಿಚುವೇಶನ್ ಐತಿ. ನೋಡೋದಂತ ಏನಾಗ್ತೈತಿ, ಧಾರವಾಡ ಮುಟ್ಟಿ ಮಾತಾಡ್ತೀನಿ. ಓಕೆ, ಸೊ ಹೆಂಗಾಯ್ತು ಅಂತಂತಂದ್ರೆ, ಈಗ ಹೋಗ್ಯಾವ ನಾವು. ಏನೂ ಬ್ಯಾಕಪ್ ಇಟ್ಕೊಂಡಿಲ್ಲ, ಪವರ್ ಬ್ಯಾಂಕ್ ಇಲ್ಲ, ಫೋನ್ಸ್ನಾಗ ಚಾರ್ಜ್ ಇಲ್ಲ. ಸೊ ಕಂಪ್ಲೀಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನೂ ಒಂದು ಪ್ರಾಬ್ಲಮ್ ನಂದು, ಎಸ್ಪೆಷಲಿ ನನ್ನ ಪ್ರಾಬ್ಲಮ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾ ಹೊಡೆಯತ್ತಿದ್ದ ಬೈಕ್ MT-15. ಅದು ಆಲ್ಮೋಸ್ಟ್ 6+7 ಇಯರ್ಸ್ ಬೈಕ್ ಅದು. ಸೊ ಲೈಟ್ ಥ್ರೋ ಅಷ್ಟು ಜಾಸ್ತಿ ಇಲ್ಲ, ಎಕ್ಸ್ಟ್ರಾ ಎಕ್ಸಸರೀಸ್ ಲೈಟ್ ಇಲ್ಲ. ಆಮೇಲೆ ಹೆಲ್ಮೆಟ್ ಏನೈತಲ್ಲ, ನಂದು ಟಿಂಟೆಡ್ ಹೆಲ್ಮೆಟ್ ಐತಿ. ಸೊ ಮಾರ್ನಿಂಗ್ ಟೈಮ್ ಬೆಸ್ಟ್ ಇರ್ತೈತಿ, ಬಟ್ ಆ್ಯಸ್ ಡಾರ್ಕ್ ಹಾಕ್ಕೊಂಡು ಹೋಗ್ತೈತಲ್ಲ ಕಣ್ಣಿಗೆ ಏನೂ ಕಾಣಂಗಿಲ್ಲ. ಮತ್ತು ಈಗ ಫಾರೆಸ್ಟ್ ಏರಿಯಾ ಅಥವಾ ವಿಲೇಜ್ ಏರಿಯಾ ಈ ಟೈಪ್ ರೋಡ್ಸ್ನಾಗ ಏನಾಕೈತಿ, ಸಣ್ಣ ಹುಳ ಇರ್ತಾವೆ. ಹುಳ ಅನ್ನಕ್ಕೆ ನೊಣದ ಗತೆ ಇರ್ತಾವೆ. ಸೊ ಯಾವಾಗ ನಾವು ಗಾಡಿ ಹೊಡಿದಿರ್ತಲ್ಲ ಸೀದಾ ಕಣ್ಣಾಗ ಹೋಗ್ತಾವೆ. ಇಲ್ಲ ಅಕಸ್ಮಾತ್ ಹೋಗಲಿಲ್ಲ ಅಂತಂದ್ರೂ ಮುಂದೇನು ಕಾರ್ಸ್ ಅಥವಾ ಬೈಕ್ಸ್ ಇರ್ತಾವಲ್ಲ ಅದ್ರೊಳಗಿನ ಸಣ್ಣ ಕಲ್ಲು ಎದ್ದು ಹಾರ್ತಿರ್ತಾವೆ ಸ್ಪೀಡ್ನಾಗ ಹೋಗ್ಬೇಕಾದ್ರೆ. ಸೊ ಹೀಗಾಗಿ ಈ ಟಿಂಟ್ ಹೆಲ್ಮೆಟ್ ಹಾಕ್ಕೊಳ್ಳಂದ್ರೆ ಕಣ್ಣಿಗೆ ಕಾಣಂಗಿಲ್ಲ, ತೆಗೆದ್ರೆ ಕಣ್ಣ ಹೋಗ್ತಾವೆ. ಸೊ ಹೀಗಾಗಿ ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ನಾನು ಅವತ್ತು. ಸೊ ಡಿಸೈಡ್ ಮಾಡಿದೆ ಇನ್ಮೇಲೆ ಟಿಂಟೆಡ್ ಹೆಲ್ಮೆಟ್ ತೊಗೊಳಬಾರ್ದು ಅಂತಂದು. ಸೊ ವೈಸರ್ ಚೇಂಜ್ ಮಾಡ್ಸಾತ್ತೇನೆ ನಾನು. ಆ್ಯಕ್ಚುಲಿ ಹೆಲ್ಮೆಟ್ ಬೇರೆ ತೊಗೊಂಡಿನಿ, ನಿಮ್ಗೆ ಅದು ವೀಡಿಯೋ ಆಮೇಲೆ ನೋಡೋಕೆ ಸಿಗ್ತೈತಿ. ಸೊ ಈ ಟೈಪ್ ಎಲ್ಲ ಈಗ ನನ್ನ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನೆಕ್ಸ್ಟ್ ಟೈಮ್ ನೀವು ಅಕಸ್ಮಾತ್ ಹೊಂಟ್ರೆ ಅಂತಂದ್ರೆ ಪ್ಲೀಸ್ ಅದನ್ನು ಕೇರ್ಫುಲ್ಲಾಗಿ ಇಟ್ಕೋರಿ, ನಿಮ್ಮ ಜೊತೆ ಈ ಟೈಪ್ ಪ್ರಾಬ್ಲಮ್ಸ್ ಆಗಬಾರ್ದು. ಆಮೇಲೆ ಯಾವತ್ತೂ ನೀವು ನಿಮ್ಮದು ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಸ್ರಿ ಅಕಸ್ಮಾತ್ ಎಲ್ಲರೂ ಹೊಂಟ್ರಿ ಅಂತಂದ್ರೆ. ಯಾಕಂದ್ರೆ ಭಾಳ ಕಡೆ ಫೋನ್ಪೇ ವರ್ಕ್ ಆಗಂಗಿಲ್ಲ ಇನ್ನಾದ್ರೂ, ಯಾಕಂದ್ರೆ ನೆಟ್ವರ್ಕ್ ಬರೋಂಗಿಲ್ಲ ಕಾರ್ಡ್ನಾಗೆಲ್ಲ. ಸೊ ನನ್ನ ಜೊತೆನೂ ಅದೇ ಪ್ರಾಬ್ಲಮ್ ಆಯ್ತು. ಪೆಟ್ರೋಲ್ ಇರಲಿಲ್ಲ ಬೈಕ್ನಾಗ, ಭಾಳ ಸ್ಲೋ ಹೋಗ್ಬೇಕಾತ್ ನಾ. ಅವ್ರು ಭಾಳ ಮುಂದೆ ಹೋದ್ರೆ ಅವ್ರಿಗೆ ಕಾಲ್ ಮಾಡಿ ಹೇಳಬೇಕಂದ್ರೆ ನೆಟ್ವರ್ಕ್ ಇದ್ದಿದ್ದಿಲ್ಲ, ಯಾಕಂದ್ರೆ ಕಾರ್ಡ್ನಾಗ ನಿಮ್ಗೆ ಮತ್ತೆ ನೆಟ್ವರ್ಕ್ ಸಿಗೋಂಗಿಲ್ಲ. ಸೊ ಈ ಟೈಪ್ ಭಾಳಷ್ಟು ತಗೊಂಡು ಎಕ್ಸ್ಪೀರಿಯನ್ಸಸ್ ಅದು, ಭಾಳಷ್ಟು ತಗೊಂಡು ಮತ್ತು ಹೊಸ ಏನೋ ಕಲ್ಯಾಕ್ ಬಂತು, ವ್ಯೂಸ್ ನೋಡಿದ್ವಿ. ಆ್ಯಕ್ಚುಲಿ ಇನ್ನೂ ಭಾಳಷ್ಟು ತಗೊಂಡು ಎಕ್ಸ್ಪೀರಿಯನ್ಸಸ್ ಅವ ನಿಮ್ಮ ಜೊತೆ ಶೇರ್ ಮಾಡುವಂಥವು. ನಡಕ್ಕೊಂದು ಆ್ಯಕ್ಸಿಡೆಂಟ್ ಆಗತ್ತೆ, ಆಮೇಲೆ ಬೇರೆ ಥರದ್ದು ಆ್ಯಕ್ಸಿಡೆಂಟ್ ಆಗಿತ್ತು, ನಮ್ಮದು ಜಗಳ ಆಗಿತ್ತು. ಬಟ್ ನಾವು ನಮ್ಮ ಕಡೆ ಯಾವುದು ಹೈ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಇಲ್ಲ. ಇದು ಫೋನ್ ಅಂದ್ಬಿಟ್ರೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ. ಸೊ ಬ್ಯಾಟ್ರಿ ಭಾಳ ಜಲ್ದಿ ಹೋಗೋದ್ರಿಂದ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ ಭಾಳಷ್ಟು ಕೊಂಡು ಥಿಂಗ್ಸಿಗೆ ನಾವು ಹಾಕೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ವೀಡಿಯೋ ಒಳಗೆ ಅಥವಾ ನೆಕ್ಸ್ಟ್ ಮುಂದಿನ ಬರೋ ವೀಡಿಯೋಸ್ನಾಗ ನಾನು 100% ಇದಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡ್ತೀನಿ. ಸಿಗ್ತೇನೆ ನಿಮಗೆ ನೆಕ್ಸ್ಟ್ ವೀಡಿಯೋ ಒಳಗೆ. ಬಾಯ್.